ಎಷ್ಟೊತ್ತಾಯ್ತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ?
5,000 ಅಂತ ಇದ್ದಾರೆ, ಕೆಜಿ ಲೆಕ್ಕದಲ್ಲಿ 5,000 ಅಂತ ಹೇಳ್ತಿದ್ದಾರೆ, 1,000 ಅಂತ ಹೇಳ್ತಿದ್ದಾರೆ. ಬಿಡಿ ಹೂವು ಅಂತ ತಗೊಳಕ್ಕೆ ಆಗ್ತಾ ಇಲ್ಲ, ಮಾರು ಅಷ್ಟೇ ಎಲ್ಲ ಫುಲ್ಲು ರೇಟು. 300 400 ಇದೆಲ್ಲ ತುಂಬ 300 400 ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಕಾಸ್ಟ್ಲಿ ಇದೆ. ರಶ್ ಹೆಂಗಿದೆ ಅಂತಂದ್ರೆ ಅಲ್ಲಿ ನುಗ್ಗಕ್ಕಾಗ್ತಾ ಇಲ್ಲ, ಹಂಗಿದೆ. 2 ಸತಿ ಬಿದ್ದು ಬಂದಿದ್ದೀವಿ ಅಲ್ಲಿ ಬೇರೆ ನಾವು. ಸೊ ಆಲ್ಮೋಸ್ಟ್ ಲೈಕ್ 10,000 ಆಗಿರಬೇಕು. ಯಾಕೆ ಫ್ರೂಟ್ಸು ಎಲ್ಲ ತೊಗೊಂಡಿದ್ದೀವಿ. ಫ್ರೂಟ್ಸೇ ತುಂಬ ಕಾಸ್ಟ್ಲಿ. ನಾರ್ಮಲ್ ನಾವು ತೊಗೊತೀವಲ್ವ, ಇಲ್ಲೇ ಜಾಸ್ತಿ ಕಾಸ್ಟ್ಲಿ ಇದೆ. ನಾವು ಅಲ್ಲೇ ತೊಗೊಂಡ್ಬಿಡ್ಬೋದು, ಅಷ್ಟು ಕಾಸ್ಟ್ಲಿ ಇದೆ ಇಲ್ಲೇ. ತುಂಬ ತುಂಬ. ಓಕೆ, ಬೇರೆ ಏನಾದ್ರು ಸರ್? ಫ್ರೂಟ್ಸು, ಡೆಕೋರೇಷನ್ ಐಟಮ್ಸು, ಮತ್ತೆ ಬಾಳೆಗೊನೆ ಅಷ್ಟೇ ಸರ್. ಪೂಜಾ ಐಟಮ್ಸ್ ಎಲ್ಲ ತಗೊಂಡಿದ್ದೀವಿ. ಭವ್ಯ. ಯಾವಾಗ ಬರುತ್ತೆ ಸರ್? 7 o'clock ಮಾರ್ನಿಂಗ್. ಖರೀದಿ ಮಾಡಿದ್ರೆ ಏನ್ ರೇಟ್ ಇದೆ ಅಂತ ಸ್ವಲ್ಪ ಚಿಕ್ಕದಾಗಿ. ಅಲ್ಲಿ ನಮ್ಮಮ್ಮ ಖರೀದಿ ಮಾಡಿರೋದು ನಾನು. ಆಲ್ಮೋಸ್ಟ್ ಎಲ್ಲ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಲೈಕ್ 3-4 ಕ್ರಾಸ್ ಆಗ್ತಿದೆ ಎಲ್ಲ. ನಾನು ನಾರ್ಮಲ್ ಆಗಿ ಸಿಂಪಲ್ ಆಗಿ ಮಾಡ್ತೀವಿ ಅಂದ್ರೂ 3,000 to 4,000 ಬೇಕಾಗ್ತದೆ. ಇನ್ನು ಗ್ರ್ಯಾಂಡ್ ಆಗಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಕ್ರಾಸ್ ಆಗ್ಬಿಡುತ್ತೆ 6-7 ವರೆಗೂ. ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ. ಇದೆಲ್ಲ ನಿಮಗೆ 80 ಮಾಡ್ತಿದ್ದಾರೆ. ಸ್ವಲ್ಪ ಈ ಕಡೆ ಬಂದ್ರೆ ಮೇನ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ನಿಮಗೆ 200 ವರೆಗೂ ಇದೆ ಒಂದೊಂದು ಬೊಕ್ಕೆ. ಸೊ ನೋಡ್ಕೊಂಡು ತಗೋಬೇಕಷ್ಟೇ. ದೀಪು ಅಂತ ಹೇಳಿ. ಥ್ಯಾಂಕ್ ಯು. Bolsona, Luni. Madam, Bolsona. ಬೆಲೆ ಹೇಗಿದೆ? ಏನೇನು ಖರೀದಿ ಮಾಡಿದ್ರಾ? ಬೆಲೆ ಗಗನಕ್ಕೇರಿದೆ, ತುಂಬಾ ಜಾಸ್ತಿ ಇದೆ. ಏನೋ ಬೇರೆ ತರ ಇರೋ ದಿನ ತರ ಇಲ್ಲವೇ ಇಲ್ಲ, ಅದಕ್ಕಿಂತ ಡಬಲ್ ಇದೆ ಎಲ್ಲ. ಖರೀದಿ ಮಾಡಿದ್ರೆ ಎಷ್ಟಾಯ್ತು ಎಲ್ಲ? ಇದು ಆಕ್ಚುಲಿ ಬೆಂಗಳೂರು ಮನೆಗೆ, ಇದು ಏನು ವರಮಹಾಲಕ್ಷ್ಮಿ ಮಾಡಕ್ಕೆ ಅಂತ ಎಲ್ಲ ಬೇರೆ ಬೇರೆ ವೆರೈಟಿ ಆಗಿರೋ ಹೂವು ತಗೊಂಡು ಹೋಗ್ತಾ ಇದೀವಿ ನಾವು. ಫಸ್ಟ್ ಆಫ್ ಆಲ್ ಹಾಸನಿಂದ ಬಂದಿರೋದು, ಅಂದ್ರೆ ಹಾಸನಲ್ಲಿ ಇರೋದು, ಇಲ್ಲಿ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇಷ್ಟೆಲ್ಲ 2,000 ಆಗಿದೆ ಇವಾಗ.
ಹೌದು, ಎಲ್ಲಾನು ಅಷ್ಟೇ ಡೆಕೋರೇಟಿವ್ ಫ್ಲವರ್ಸ್. ತುಂಬ ಕಾಸ್ಟ್ಲಿ ಆಯ್ತು ಬನ್ನಿ ಗೊತ್ತಲ್ಲ. ಹೌದು, ಇವತ್ತು ತುಂಬಾ ಕಾಸ್ಟ್ಲಿ. ಇಷ್ಟು ದಿನ ಅಷ್ಟಿರ್ಲಿಲ್ಲ. 50ಕ್ಕೆ ಸಿಗೋದೆಲ್ಲ ಇವತ್ತು 100ಕ್ಕೆ ಸಿಗ್ತಾ ಇದೆ. ನನ್ನ ಹೆಸರು ಅಮೃತ. ಹೆಂಗ್ ಬರ್ತಾ ಇದ್ದೀರಾ?
वो काउंटिंग करके डाल रहे 50 कट्ठा बैग ಅಲ್ಲಿ ಬ್ಯಾಗ್ का मत डाल रहे हाँ भाई हाई फिल्म आप ಇದು ದೇಶದಲ್ಲಿ ಇರೋದು कितना है ये कितना हुआ हाँ जल्दी डालो उसको कम है तो उसको मत बोला ना उसको कम है तो क्या करेगा मीसे को घूमड़ी मारता है उसको बैग देगा ಮೇಡಮ್ ಏನ್ ರೇಟ್ ಇದೆ ಏನೇನು ಖರೀದಿ ಮಾಡಿದ್ರ ಹಬ್ಬಕ್ಕೆ ಅಂದ್ರೆ ಹೂವೆಲ್ಲ ತಗೊಂಡ್ವಿ ತುಂಬಾ ರೇಟ್ ಜಾಸ್ತಿ ಆಗಿದೆ. ಹಬ್ಬ ಮಾಡ್ಲೇಬೇಕಲ್ಲ, ತಗೊಳ್ಳೇಬೇಕು, ತಗೊಂಡಿದೀವಿ. ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡಿದೀವಿ. ಹಬ್ಬ ಎಷ್ಟೇ ಖರ್ಚಾದ್ರೂ ಏನೇ ಆದ್ರೂ ತಗೊಳ್ಳೇಬೇಕಲ್ಲ, ತಗೊಂಡಿದೀವಿ. ತುಂಬಾ ರೇಟ್ ಇದೆ ಸರ್. ಏನ್ ಸರ್ ಇದು ಮಲ್ಲಿಗೆ ಹೂವು ಎಲ್ಲ 600 ರೂಪಾಯಿ ಒಂದ್ ದಿಂಡು, ಕೆಜಿ 1200 ರೂಪಾಯಿ ಅಂತೆ. ಏನ್ ಹಬ್ಬ ಮಾಡೋದು ಸರ್ ಹಿಂಗಿದ್ರೆ? ಸರ್ ಅದು ಕನಕಾಂಬರ ದಿಂಡು 150 ರೂಪಾಯಿ ಒಂದು ದಿಂಡಂತೆ. ನಾವು ಒಂದು ಮಾರು ತೊಗೊಂಡಿದ್ದೀವಿ ಸರ್, 600 ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ. ಶಾಮಂತಿಗೆ ಎಲ್ಲ 200 ರೂಪಾಯಿ ಒಂದು ಮೊಳ. ಒಂದು ಮಾರು 200 ರೂಪಾಯಿ ಇದೆ. ತುಂಬ ರೈಟ್ ಜಾಸ್ತಿ ಆಗಿದೆ ಸರ್. ಬಾಳೆ ದಿಂಡು ನೋಡಿ ಸರ್, ಅದೇ 100 ರೂಪಾಯಿ, 100 ರೂಪಾಯಿ ಎರಡಕ್ಕೆ ಜೋಡಿಗೆ. ಹೌದು ಸರ್, ಹಬ್ಬಕ್ಕೆ ಅಂತಾನೆ ರೈಟ್ ಜಾಸ್ತಿ ಆಗಿರೋದು. ಮಿಕ್ಕಿ ಟೈಮಲ್ಲಿ ಇಷ್ಟೊಂದು ಇರಲ್ಲ ಸರ್. ನಾವು ಯಾವಾಗೂ ರೆಗ್ಯುಲರ್ ಆಗಿ 15 ದಿವಸಕ್ಕೊಂದ್ಸಲಿ ಮಾರ್ಕೆಟ್ಗೆ ಬಂದು ತಗೊಂಡೋಗೋದು. ಅವಾಗ ಇಷ್ಟೊಂದು ಇರಲ್ಲ ಸರ್. ಕೆಜಿ ಎಷ್ಟು 70 ರೂಪಾಯಿ 80 ರೂಪಾಯಿ ಇರುತ್ತೆ ಶಾಮಂತಿಗೆ. ಇವಾಗ ತುಂಬ ಜಾಸ್ತಿ ಸರ್. ಕನಕಾಂಬ್ರ 100 ಗ್ರಾಮ್ 100 ರೂಪಾಯಿ ಇರುತ್ತೆ. ಇವಾಗ 100 ಗ್ರಾಮ್ 1200 ರೂಪಾಯಿ. ಏನು ತಗೊಳ್ಳೋದು ಸರ್? ಹಬ್ಬ ಮಾಡಲೇಬೇಕಲ್ಲ, ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನ ಕೇರ್ ಮಾರ್ಕೆಟ್ ನಲ್ಲಿ ನೋಡಬಹುದು, ಬೆಳಗ್ಗೆಂದಲೂ ಕೂಡ ಹೂವು ಹಣ್ಣುಗಳ ಖರೀದಿಗೆ ಜನ ಮುಗಿಬಿದ್ದಿರೋದನ್ನ ನಾವು ನೋಡ್ತಾ ಇದ್ವಿ. ಕೇರ್ ಮಾರ್ಕೆಟ್ ನ ಈ ಒಂದು ಸರ್ಕಲ್ ಏನಿದೆ, ಈಗಾಗಲೇ ನಾವು ಬೆಳಿಗ್ಗೆ 2 ಗಂಟೆಯಿಂದಲೂ ಕೂಡ ಇಲ್ಲಿ ಭರ್ಜರಿಯಾಗಿ ವ್ಯಾಪಾರ ಕೂಡ ನಡೀತಾ ಇದೆ. ಹಬ್ಬಕ್ಕೆ ಬೇಕಾಗಿರುವಂತಹ ಹೂವು ಹಣ್ಣುಗಳ ಖರೀದಿಯಲ್ಲಿ ಬೆಂಗಳೂರಿನ ನಾಗರಿಕರು ಕೂಡ ಮುಗಿಬಿದ್ದಿರೋದನ್ನ ನಾವು ನೋಡಬಹುದು. ಏನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಲಂಕಾರಿಕ ಹೂವುಗಳಿಗೆ ಒಂದು ಹೆಚ್ಚಿನ ಬೇಡಿಕೆ ಕೂಡ ಇರುವಂತದ್ದು. ಆದ್ರಿಂದ ಅಲಂಕಾರಿಕ ಹೂಗಳ ಒಂದು ಖರೀದಿಗೋಸ್ಕರ ಜನ ಹೆಚ್ಚಾಗಿ ಇಲ್ಲಿ ಬಂದಿರೋದನ್ನ ನೋಡಬಹುದು. ಅದೇ ರೀತಿಯಾಗಿ ಹೂಗಳ ಬೆಲೆ ಕೂಡ ಇಲ್ಲಿ ಗಗನಕ್ಕೇರಿದೆ. ಯಾಕಂದ್ರೆ ಹಬ್ಬದ ಪ್ರಯುಕ್ತ ದುಪ್ಪಟ್ಟು ಬೆಲೆ ಏರಿಕೆ ಆಗಿರೋದು ಕೂಡ ನಾವು ಕಾಣಬಹುದಾಗಿದೆ. ಆದ್ರಿಂದ ಎಷ್ಟೇ ಬೆಲೆ ಆದ್ರೂ ಕೂಡ ಹಬ್ಬ ಇರೋದ್ರಿಂದಾಗಿ ಜನ ತಮಗೆ ಬೇಕಾಗಿರುವಂತಹ ಒಂದು ಬಗೆಯ ಒಂದು ಅಲಂಕಾರಿಕ ಹೂಗಳನ್ನ ಖರೀದಿ ಮಾಡ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇಲ್ಲಿ ನಾವು ನೋಡಬಹುದು. ಮತ್ತೆ ಹಣ್ಣುಗಳ ಬೆಲೆಯಲ್ಲಿ ಕೂಡ ಒಂದು ದುಪ್ಪಟ್ಟಾಗಿ ಏರಿಕೆ ಆಗಿದೆ. ಯಾಕಂದ್ರೆ ಪ್ರತಿದಿನಕ್ಕಿಂತ ಇವತ್ತು ದುಪ್ಪಟ್ಟು ಬೆಲೆ ಕೂಡ ಇದೆ. ಹಬ್ಬ ಇರೋದ್ರಿಂದಾಗಿ ಈ ಒಂದು ಬೆಲೆ ಏರಿಕೆ ಆಗಿದೆ ಅಂತೇಳಿ ಜನ ಕೂಡ ಹೇಳ್ತಾ ಇರೋದು. ಏನು ಈಗಾಗಲೇ ಬೆಳಿಗ್ಗೆ 7 ಗಂಟೆ ಆಗಿದೆ. ಈ ಒಂದು 7 ಗಂಟೆ ಹೊತ್ತಿನಲ್ಲೂ ಕೂಡ ನೋಡ್ಬೋದು, ಮಾರ್ಕೆಟ್ನಲ್ಲಿ ಯಾವ ಭಾಗದಲ್ಲಿ ನೋಡಿದ್ರು ಕೂಡ ಜನ ಕಿಕ್ಕಿರಿದು ತುಂಬಿರೋದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ವಾಹನ ಸಂಚಾರ ಕೂಡ ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಯಾಕಂದ್ರೆ ಮಾರ್ಕೆಟ್ ರಸ್ತೆ ಇರ್ಬೋದು, ಮತ್ತೆ ಟೌನ್ ಅಲ್ಲಿ ಇರ್ಬೋದು, ಮತ್ತೆ ಮೈಸೂರು ರಸ್ತೆ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಜನ ಇರೋದ್ರಿಂದ ಏನು ಈ ಒಂದು ಭಾಗದ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ನಿಂದ ಕೂಡಿರೋದನ್ನ ನಾವು ನೋಡ್ಬೋದು. ಮತ್ತೆ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ಈ ಒಂದು ರಸ್ತೆ ಬದಿಯಲ್ಲಿ ಇರುವಂತಹ ಒಂದು ವ್ಯಾಪಾರಿಗಳೇನಿದ್ರೆ ಅವುಗಳನ್ನ ತೆರವು ಮಾಡುವಂತಹ ದೃಶ್ಯಾವಳಿ ಕೂಡ ಈಗ ಮಾರ್ಕೆಟ್ ಕೆಳಭಾಗದಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಯಾಕಂದ್ರೆ ಈಗಾಗಲೇ ಸಮಯ ಏನು ಕಳೀತಾ ಇರೋದು, ಮತ್ತೆ ವಾಹನ ಸಂಚಾರಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕಾಗುತ್ತೆ. ಆದ್ರಿಂದ ಪೊಲೀಸರು ಕೂಡ ಒಂದು ಮಾರ್ಕೆಟ್ ನ ಭಾಗಕ್ಕೆ ಆಗಮಿಸಿ ಒಂದು ಅಂಗಡಿಗಳನ್ನ ಬೇರೆ ಬದಿಗೆ ಸ್ಥಳಾಂತರ ಮಾಡುತ್ತದೆ, ಮತ್ತೆ ರಸ್ತೆಯನ್ನ ಬಿಟ್ಟು ಪಕ್ಕಕ್ಕೆ ಸರಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಏನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ವ್ಯಾಪಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೋರಾಗಿ ಒಂದು ಖರೀದಿಯಲ್ಲಿ ಜನ ಮಗ್ನರಾಗಿರೋದಕ್ಕೆ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.